ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ನೋಡಿ, ನಮ್ಮ ಮನೆ ಹತ್ರ ಒಂದು 5 ನಾಯಿ ಮರಿಗಳಿಗೆ ಮರಿ ಹಾಕಿದೆ. ಸೊ ಒಂದು ನಾಯಿ ಮರಿ ಚರಂಡಿ ಒಳಗೆ ಬಿದ್ದೋಗ್ಬಿಟ್ಟೈತೆ. ಅದಕ್ಕೆ ಇವರು ಬಗ್ಗೆ ನೋಡ್ತಾರೆ. ಯಾಕೋ ಯಾವಾಗ್ಲೂ ಬೀಳ್ತಿರ್ತೀಯಾ? ಅಯ್ಯೋ ನೋಡಿ. ಬಾ 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 ಆರಾಮ ಬಾ ಬಾ. ಏಯ್ ಬಾ 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 ಬನ್ನಿ. ತುಮಕೂರಿನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನೋಡಿ, ಎಷ್ಟು ಲಾಸ್ಟ್ ಟೈಮು ಇನ್ನೊಂದು ನಾಯಿ ಮರಿ ಹಾಕಿತ್ತು 6. ಅದನ್ನ ಇಲ್ಲಿರೋ ಶ್ರೀಮಂತರು ಅವುಗಳನ್ನೆಲ್ಲ ಚೀಲದಲ್ಲಿ ಕಟ್ಟಾಕ್ಬಿಟ್ಟು ಎಲ್ಲ ಎಸ್ಬಿಟ್ಟು ಬಂದ್ರು. ಇದು ಇಷ್ಟೇ, ಇನ್ನು ಚಿಕ್ಕವು. ಇವಾಗ ಇದನ್ನು ಹಂಗೆ ಮಾಡ್ತಾರೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ABC ಮಾಡ್ತಾ ಇದ್ದೀರಾ? ಬೀದಿ ನಾಯಿ ಮರಿಗಳಿಗೆ ಏನ್ ರಕ್ಷಣೆ ನೀಡ್ತಾ ಇದ್ದೀರಾ? ಅಸಹ್ಯ ಆಗುತ್ತಪ್ಪ ನಿಮ್ನೆಲ್ಲ ನೋಡಿ. ಈ 5 ಐತಾ, ಇನ್ನೊಂದು ಸ್ವಲ್ಪ ದಿನ ಇವುಗಳನ್ನೂ ಎಲ್ಲೋ ಒಂದ್ ಕಡೆ ಹೋಗಿ ಬಿಸಾಕ್ಬಿಟ್ಟು ಬರ್ತಾರೆ. ಇವೆಲ್ಲ ನೆರಳಿ ಸಾಯ್ತವೆ. ಬಿಡಮ್ಮ, ಆಯ್ತು ಬಾ. ನೋಡಿ, ಇವಾಗ ನಾನು ಹೋದ್ರೆ ನನ್ನಿಂದನೇ ಓಡ್ ಬರುತ್ತೆ. ಸ್ವಲ್ಪ ಅನ್ನ ಹಾಕಿದ್ದೆ ನೋಡಿ, ಹೆಂಗ್ ಓಡ್ ಬರ್ತಾವ ಪಾಪ. ಏನ್ ಅಧಿಕಾರಿಗಳಪ್ಪ ನೀವು. ಅಸಹ್ಯ ಆಗುತ್ತೆ ನಿಮ್ನೆಲ್ಲ ನೆನ್ಸ್ಕೊಂಡ್ರೆ. ಆ ಸಂಬಳ ಬರ್ತದೆ, ಆ ಸಂಬಳಕ್ಕಾದ್ರೂ ಕೆಲಸ ಮಾಡ್ತೀರಾ ನೀವು, ನಾಚಿಗೆಟ್ಟವ್ರು. ಅದಿನ್ ಹೆಂಗ್ ಕೆಟ್ಟ ಮಾತು. ನಾವು 90s ಕಿಡ್ಸು, ಬಾಯಲ್ಲಿ ಎಂತ ಸಂಸ್ಕೃತಗಳು ಬರ್ತಾವ ಗೊತ್ತಾ. ಈ ನನ್ನ ಸೋಷಿಯಲ್ ಮೀಡಿಯಾನ ಪಾಪ ಮಕ್ಕಳು, ಹೆಣ್ಮಕ್ಳು, ಹಿರಿಯರು ಇವರೆಲ್ಲ ನೋಡ್ತಾರೆ. ಅದರಿಂದ ನಾನು ಕೆಟ್ಟ ಮಾತಾಡದೇ ಇದ್ದೀನಿ. ನೀವು ನಾಚಿಗೆಟ್ಟವ್ರು ನೀವು. ಮಾನ ಮರ್ಯಾದೆ ಅಂತ ಇದ್ರೆ ಅಪ್ಡೇಟ್ ಕೊಡಿ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಫಂಡ್ ಬರ್ತಿದೆ? ಏನೂ ಇಲ್ಲ. ನೆರಳಿ ಸಾಯ್ತಾ ಇರುತ್ತೆ. ನೀವು ಆರಾಮಾಗಿ ಸಂಬಳ ತಗೊಂಡು ಆರಾಮಾಗಿ ನಿಮ್ಮ ಲೈಫ್ನ ನೋಡ್ಕೊಳ್ಳಿ.